ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ದೀರಂತ ಅನ್ಕೊತೀನಿ. ಬರೀ ಇವತ್ತು ಶುಕ್ರವಾರದ ಸಂಜೆಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ಬಂದು 6:30 ಆಗಿದೆ. ಮನ್ಯಾಗ ನೋಡ್ರಿ ಹೆಂಗೆ ಹೊರಗೆ ಬಂದರೆ ಎಷ್ಟು ಬ್ರೈಟಾಗಿ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಕಾಣ್ತದೆ. ನಮ್ಮ ಅರ್ಜುನ ನೋಡ್ರಿ ಹೆಂಗೆ ಮುಕ್ಕೋಣ. ಅಪ್ಪು ಗಿಡೋ ಇತ್ತೋ ಅಜ್ಜಿ ಗಾಡಿ ಬಂದು ನೋಡೋದು ಬಂತನ ಗಾಡಿ ನೋಡ್ರಿ. ಗಾಡಿ ಬಂತಂದ್ರೆ ಅಷ್ಟು ಕ್ಯೂರಿಯಾಸಿಟಿ. ಹಂಗೆ ಸಂಜೆಲಿಂದ ಪೂಜೆ ಎಲ್ಲ ಆಯಿತು. ಇವಾಗ ಕೆನೆ ಅದ, ಬೆಣ್ಣೆ ತೆಗೆದುಬಿಟ್ಟು ತುಪ್ಪ ಮಾಡಬೇಕಂತ ಅಂದ್ಕೊಂಡೀನಿ. ಇದು ನೋಡ್ರಿ ಏನಂತಾರೆ ನಮ್ಮ ಕಡೆ ಶಾವೆ ಏನೋ ಅಂತಾರೆ, ಎಲ್ಲರೂ ಕರೆಯೋದು ಕೆಸುವಿನ ಎಲೆ. ನಮ್ಮ ಕಡೆ ಇದನ್ನು ಶಾವಿ ಪಲ್ಯ ಅಂತ ಕರೀತಾರೆ ನೋಡ್ರಿ. ನಿಮ್ಮ ಕಡೆ ಏನಂತ ಕರೀತಾರಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಕೆಸುವಿನ ಎಲೆ ಅಂತ ಕರಿಬೋದಂತ ನಾನು ಅಂದ್ಕೊಂಡಿದ್ದೀನಿ. ನಾವಂತೂ ಶಾವಿ ಪಲ್ಯ ಅಂತ ಕರಿತೀವಿ ನೋಡ್ರಿ. ಅದರಲ್ಲಿ ಇದನ್ನ ಹಾಕಿ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ಸ್ ಎಲ್ಲ ಕಡಿಮೆ ಆಗ್ತಾವಂತಾರೆ. ಹಾಗಾಗಿ ನಮ್ಮ ಮನೆಯವರು ಅವ್ರ ಅಕ್ಕನವ್ರು ಊರಿಗೆ ಹೋಗಿದ್ರು. ಅಲ್ಲಿ ಭಾಳ ಇತ್ತಂತ, ಹಂಗಾಗಿ ತೊಗೊಂಬಂದಾರ. ಎರಡೇ ಅದಾವೆ ಇವು. ಇದೇನು ಗೆರಿ ಕಾಣ್ತಾವಲ್ಲ, ಅದನ್ನಷ್ಟೇ ಬಿಟ್ಟು ಅಷ್ಟು ಹಾಕ್ಬೋದು ಬೇಳೆಯಾಗ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಾನಿಲ್ಲಿ ಕೆನೆ ಎಲ್ಲ 3 ಬಟ್ಲ ಆಗ್ಯಾವ. ಸಣ್ಣ ಬಟ್ಲಲ್ಲಿ ಯಾಕೆ ತೆಗ್ದೀನಿ ಅಂದರೆ, ಸಣ್ಣ ಬಟ್ಲಲ್ಲಿ ನಾನು ಹಾಲು ಕಾಸಿರ್ತೇನೆ. ಒಂದು ತಣ್ಣಗಾದ್ಮೇಲೆ ಕೆನೆ ದಪ್ಪ ಬಂದಾಗ ಅದನ್ನ ತೆಗೆದ್ಬಿಟ್ಟು ಒಂದು ಸಣ್ಣ ಬಟ್ಲಲ್ಲಿ ಹಾಕಿರ್ತೀನಿ ಅಷ್ಟೇ. ಆಮೇಲೆ ಅದು ಫುಲ್ ಆದಮೇಲೆ ಅಷ್ಟೇ ನಾನು ಹೋಗಿ ಫ್ರಿಜ್ನಾಗ ಇಡ್ತೀನಿ. ಅಲ್ಲಿ ತನಕ ಗಾಳಿಗೆ ಇರ್ತದೆ. ಕಿಟಕಿ ಹತ್ರ ಇಡ್ತೀನಿ. ಅದು ಫುಲ್ ಆದಮೇಲೆ ಅಷ್ಟೇ ನಾನು ಹೋಗಿ ಫ್ರಿಜ್ನಾಗ ಇಡ್ತೀನಿ. ಈ ಸಲ ಸ್ವಲ್ಪ ಲೇಟ್ ಆಯಿತು ಬೆಣ್ಣೆ ತೆಗಿಯೋಕೆ. ಅನ್ಕೊತೀನಿ ತೆಗೆದ್ರಾಯ್ತು, ಬೆಣ್ಣೆ ತೆಗೆದು ತುಪ್ಪ ಮಾಡ್ಕೊಂಡ್ರಾಯ್ತಂತ. ಆದರೆ ಆಗಿಲ್ಲ. ಇವತ್ತು ಟೈಮ್ ಕೂಡಿ ಬಂದದ. ಏನು ಕೆಲಸ ಇಲ್ಲ, ಅಡುಗೆನೂ ಆಯ್ತು. ಅನ್ನ ಅದ, ರೊಟ್ಟಿ ಪಲ್ಯ ಎಲ್ಲ ಅದ. ಇದೊಂದು ಕೆಲಸ. ತುಪ್ಪನೂ ಖಾಲಿ ಆಗಿತ್ತು, ಸ್ವಲ್ಪ ಅದ. ನಾನೇನು ತುಪ್ಪ ತಿನ್ನೋದು ಕಡಿಮೆ, ನಮ್ಮ ಮನೆಯವ್ರಿಗೆ ಬೇಕು ತುಪ್ಪ. ಹಂಗಾಗಿ ಅವ್ರ ಸಲಾಗಿ ತುಪ್ಪ ಮಾಡಿದ್ರಾಯ್ತು ಅಂತ. ಬರೀ ಇವತ್ತಿನ ಇದಿಷ್ಟೇ ವ್ಲಾಗ್ ಅನಿಸುತ್ತೆ. ಯಾಕಂದರೆ 3 ದಿನ ಆಯಿತು ನಾನು ವ್ಲಾಗ್ ಹಾಕಿರಲಿಲ್ಲ. ಹಂಗಾಗಿ ಇದೊಂದು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ರಾಯ್ತು ಅಂತ. ನಾನು ಯಾವ ರೀತಿ ತುಪ್ಪನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ತಣ್ಣ ನೀರು ತೊಗೊಂಡಿನಿ ಪ್ಯಾಕೆಟು, ತೆಗೆದಿಡ್ಬೇಕಾಯ್ತು ಫ್ರಿಜ್ಜಲ್ಲಿ. ಒಂದು ತಂಬಿಗೆ ಇಲ್ಲ ಒಂದು ಸ್ವಲ್ಪ ಜಾಸ್ತಿನೇ ನೀರು ಫ್ರಿಜ್ಜಲ್ಲಿ ಇಟ್ಟರೆ ತಣ್ಣಗಾಗ್ತೈತಿ. ಇವಾಗೇನು ಕೋಲ್ಡ್ ಐತಿ ವಾತಾವರಣ. ಬೇಸಿಗೆಗಾದರೆ ಫುಲ್ ತಣ್ಣ ನೀರು ಬೇಕಾಗ್ತವ. ಅಂದರೆ ಬೆಣ್ಣೆ ಗಟ್ಟಿ ಬರೋಕೆ, ಅಂದರೆ ಉಂಡೆ ಬೆಣ್ಣೆ ಬರೋಕೆ ಕೋಲ್ಡ್ ನೀರು ಉಪಯೋಗಿಸೋದ್ರಿಂದ ಚೆನ್ನಾಗಿ ಬರ್ತದೆ. ತೋರಿಸ್ತೀನಿ ನಾನು. ಬೆಣ್ಣೆ ಕಾಸ್ಕೊಂಡು ತುಪ್ಪ ಮಾಡಿದ್ರಾಯ್ತು ಅನ್ನೋಷ್ಟರಲ್ಲಿ ಅಂಗಡಿಯಲ್ಲಿ ಕಸ್ಟಮರ್ ಬರಾಕತ್ತಿದ್ರು ನೋಡ್ರಿ. ನಮ್ಮ ಮನೆಯವರು ಇರಲಿಲ್ಲ, ಹೊರಗೆ ಹೋಗಿದ್ರು ಅವರು. ವಾಕಿಂಗ್ ಅಂತ ಹೋದವ್ರು ಲೇಟಾಗಿ ಬಂದರು. ಹಂಗಾಗಿ ನಾನು ಆ ಕೆಲಸನ ಅಲ್ಲಿಗೆ ಬಿಟ್ಟು ಮತ್ತೆ ತಿರುಗಿ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಕತ್ತೀನಿ ನೋಡ್ರಿ. ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರ್ತದೆ, ಕಂಟಿನ್ಯೂ ಆಗಿರ್ತದೆ. ಇಲ್ಲಿ ನಾನು ಈ ಕಡೆ ಶಾವಿ ಪಲ್ಯ ಅಂದಮೇಲೆ ಅದನ್ನ ಹಾಕ್ಬಿಟ್ಟು ಬೇಳೆ ಮಾಡಿದ್ರಾಯ್ತು ಅಂತ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಹಾಗೆ ಬೆಳಗ್ಗೆನೇ ನಮ್ಮ ಮನೆಯವರು ಅವರು ಕೂಡ ಆ ಕಡೆ ಮನೆಗೆ ಹೋಗಿದ್ರು, ಹಾಲು ತರಕಂತ ಹೋಗ್ತಾರೆ. ಸ್ವಲ್ಪ ಲೇಟ್ ಆಗಿಬಿಡ್ತದೆ ಅವ್ರು ಬರೋಕೆ. ಹಂಗಾಗಿ ನಾನು ಅಂಗಡಿ ನೋಡ್ಕೊತಾನೆ ಕೆಲಸ ಮಾಡಬೇಕು. ಶನಿವಾರ ಆಗಿರೋದ್ರಿಂದ ಅವರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ
ಹಾಲು ತರಕೊಂತ ಹೋಗಿದ್ರು, ಲೇಟ್ ಆಯಿತು ಬರಲಿಲ್ಲ ಅವರು. ಹಂಗಾಗಿ ನಾನು ಕೂಡ ಅಂಗಡಿಯಲ್ಲಿ ಶನಿವಾರ ಅಲ್ಲ, ಸ್ಕೂಲ್ ಮಕ್ಕಳು ಜಲ್ದಿನೇ ಬರ್ತಾರೆ, 7:30ಇಂದನೇ ಸ್ಟಾರ್ಟ್ ಬರೋಕೆ. ನಾನು ಕೂಡ ಸ್ವಲ್ಪ ಲೇಟ್ ಆಗಿದ್ದೆ. ನಮ್ಮ ಅರ್ಜನ ನೋಡ್ರಿ ನಮ್ಮ ಮನೆಯವ್ರನ್ನ ಕಾಯ್ಕೊಂಡು ಕುಂತಾನ. ಆ ಕಡೆ ಹೋಗಿದ್ರಲ್ಲ, ಹಂಗಾಗಿ ಹಿಂಗೆ ಬರ್ತಾರೆ ಅನ್ನೋದೊಂದು ಅವಂಗ. ಮನ್ಯಾಗ ಬರೋದು ಇನ್ನು ಈಗ ಬಂದೀನಿ, ಮತ್ತೆ ಕರೆ ಆಗ್ತಾರೆ. ಏನು ಕೆಲಸ ಮಾಡೋಕ್ಕಾಗಂಗಿಲ್ಲ ಮನ್ಯಾಗ. ಬಂದೆ ಏನಪ್ಪ. ಹಾಂ, ಹಾಗೆ ಅಂಗಡಿ ನೋಡ್ಕೊತಾನೆ ಸ್ನಾನ ಪೂಜೆ ಆಗಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ನಿ ನೋಡ್ರಿ. ಯಾಕಂದರೆ ಜಲ್ದಿ ಆಗ್ತದಂತ, ಲೇಟ್ ಕೂಡ ಆಗಿತ್ತು. ಹಂಗಾಗಿ ಉಪ್ಪಿಟ್ಟು ಮಾಡಿದೆ. ರೊಟ್ಟಿಯಾಗ ಮತ್ತೆ ಮಧ್ಯಾಹ್ನಕ್ಕೆ ಮಾಡಿದ್ರಾಯ್ತು ಅಂತೇಳಿ, ಇಲ್ಲ ರಾತ್ರಿ ಏನಾದರೂ ಮಾಡಿದ್ರಾಯ್ತು ಅಂತೇಳಿ. ಒಬ್ಬಾಕಿ ಇದ್ನಲ್ಲ, ನಮ್ಮ ಮನೆಯವರು ಬರೋದು ಡೌಟ್ ಇತ್ತು. ಅವರು 10 ಗಂಟೆ ಆದರೂ ಬರಲಿಲ್ಲ ಅಲ್ಲ, 10:15 ಆಯಿತು ಬರಲೇ ಇಲ್ಲ. ಹಂಗಾಗಿ ಇದು ನಾಷ್ಟ ಅವ್ರು ಬಂದಮೇಲೆ ಮಾಡಿದ್ದು. ಅವರಿಗೆ ಸ್ವಲ್ಪ ಏನೋ ನಾಷ್ಟ ಮಾಡ್ಕೊಂಬಂದಿನಿ ಅಂದರು. ಆದರೂ ನನ್ನ ಜೊತೆಗೆ ಸ್ವಲ್ಪ ನಾಷ್ಟ ಮಾಡ್ತಾರಂತೇಳಿ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಈ ಥರ ಶೇಂಗಾ ಪುಡಿ, ತುಪ್ಪ ಈ ಥರ ಹಾಕ್ಕೊಂಡು ತಿನ್ನೋದು ಇಷ್ಟ ಆಗ್ತದೆ. ಇದ್ರಾಗ ಮಂಡಾಳ ಹಾಕ್ಕೊಂಡು, ಅಂದರೆ ಖಾರ ಮಂಡಾಳ ಹಾಕ್ಕೊಂಡು ತಿಂತಾರೆ, ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ ನಾನಿಲ್ಲಿ ಉಪ್ಪಿಟ್ಟು ಅಷ್ಟೇ ತಿನ್ನತ್ತೀನಿ. ನನಗೆ ತುಪ್ಪ ಈ ಥರ ಪುಡಿ ಹಾಕ್ಕೊತೀನಿ, ಶೇಂಗಾ ಪುಡಿ, ಆದರೆ ಬ್ಯಾಡ ಅಂಥೇಳಿ ಅವ್ರಿಗಷ್ಟೇ ಹಾಕ್ಕೊಟ್ಟೆ. ನಮ್ಮ ಅರ್ಜುನ ನೋಡ್ರಿ ಹೆಂಗೆ ಕಾಯ್ಕೊಂಡು ಕುಂತಾನ. ನಮ್ಮ ಮನೆಯವರು ಬರೋದ ತಡ, ಅವರಿಂದ ಅವ್ರ ಮುಂದೆ ಎಲ್ಲಿಗೆ ಹೋದರೆ ಆಯಿತು. ನಮ್ಮ ಮನೆಯವರಿದ್ದರೆ ಅವರಿಂದ, ಇಲ್ಲ ಅಂದರೆ ನನ್ನಿಂದ ಇರ್ತಾನೆ. ಯಾಕಂದರೆ ಅವರು ಏನಾದರೂ ತಿನ್ನೋಕೆ ಕೊಡ್ತಾರೆ, ನಾನು ಕೊಡೋಂಗಿಲ್ಲ. ಆದರೂ ಅವರಿಲ್ಲ ಅಂದರೆ ನನ್ನಿಂದ ಬರ್ತಾನೆ, ಇಲ್ಲಾಂದರೆ ಯಾವಾಗಲೂ ಅವ್ರ ಜೊತೆನೇ ಇರ್ತಾನೆ. ಇಲ್ಲಿ ನಮ್ಮ ಮನೆಯವರು ಕೆಲಸ ಮಾಡಕತ್ತಾರೆ. ಅವ್ರಿಗೂ ಕೂಡ ನಾಷ್ಟ ಕೊಟ್ಟು ನಾನು ಕೂಡ ನಾಷ್ಟ ಮಾಡಿದೆ. ಪಟ ಅಂತ ನಾಷ್ಟ ಮಾಡಿಕೊಂಡು, ಇನ್ನೂ ಕೆಲಸ ಭಾಳ ಇತ್ತಲ್ಲ, ಇನ್ನೂ ತುಪ್ಪ ರಾತ್ರಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಅದನ್ನು ಕಾಯಿಸಿದ್ರಾಯ್ತು ಅಂತೇಳಿ ಪಟ ಅಂತ ನಾನು ಕೂಡ ನಾಷ್ಟ ಮಾಡಿಕೊಂಡು, ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕು. ನಾಷ್ಟ ಮಾಡಿದ್ರೆ ಮಧ್ಯಾಹ್ನದ ಅಡುಗೆ ಅದೊಂದು ಟೆನ್ಷನ್ನು. ಮತ್ತು ನಮ್ಮ ಮನೆಯವರು ಅಂಗಡಿಯಲ್ಲಿ ಇದ್ದರೆ ಇರ್ತಾರೆ, ಇಲ್ಲಾಂದರೆ ಬೇರೆ ಕೆಲಸ ಆ ಕಡೆ ಈ ಕಡೆ ಹೊರಗೆ ಹೋಗೋದು, ಹೊರಗೆ ಕೆಲಸ ಇರ್ತಾವೆ, ಅವ್ರನ್ನೂ ಹೋಗಿದ್ರಿಗಿನ ನನಗೆ ಕಷ್ಟ ಅಡುಗೆ ಮಾಡೋದು. ಈ ಥರ ನಾಷ್ಟ ಮಾಡ್ಕೊಂಬಿಟ್ರೆ ಬೆಳಿಗ್ಗೆ ರೊಟ್ಟಿ ಪಲ್ಯ ಎಲ್ಲ ಮುಗಿದ್ಬಿಟ್ರಿಗೆ ನನಗೇನು ಇರೋಂಗಿಲ್ಲ ಟೆನ್ಷನ್ನು. ಆದರೆ ನಾನೇ ಇವತ್ತು ಶನಿವಾರ ಇರ್ತಿಲ್ಲ, ಹಂಗಾಗಿ ಅಲ್ಲಿ ಅಂಗಡಿಯಾಗ ಹೋಗೋದ್ರಿಂದ ಲೇಟ್ ಆಗಿಬಿಟ್ಟು ನಾಷ್ಟ ಮಾಡಿಕೊಂಡು ಮತ್ತೆ ನಮ್ಮ ಮನೆಯವರು ಹಾಕೋದ ಹೋಗ್ತೀನಂತ ಹೋದರು. ಅದಾದಮೇಲೆ ಮತ್ತೆ ಅಂಗಡಿಯಾಗ ಬಂದೆ ನಾನು. ಯಾವ್ಯಾವ ಸಾಲಿಗೆ ಹೋಗಿ ಆರಾಮಿಲ್ಲ, ಎಲ್ಲಿ ಅಷ್ಟೇ ಇರ್ತಿದ್ಯಾ ಅಷ್ಟಲಾಗ? ಅಲ್ಲೇ ಇದ ನಿಮ್ಮ ಅಕ್ಕ? ದೊಡ್ಡಕ್ಕೆ ಸಣ್ಣಕ್ಕೆ ನಿಮ್ಮ ಮಮ್ಮಿ ಹೋಗ್ಯಾರ? ಇಲ್ಲಿ ನಾನು ಕಂಪ್ಯೂಟ್ರಲ್ಲಿ ಏನು ಚೆಕ್ ಮಾಡ್ತಾಯಿದ್ದೀನಿ ಅಂದರೆ, ಒಬ್ಬರು ಬಂದಿದ್ದರು, ಆಧಾರ್ ಕಾರ್ಡು ಸ್ಟೇಟಸ್ ನೋಡಬೇಕಾಯ್ತು. ಅಂದರೆ ಅವ್ರು ಏನಾದ್ರು ಡೇಟ್ ಆಫ್ ಬರ್ತು ಇಲ್ಲ ನೇಮು ಈ ಥರ ಚೇಂಜ್ ಮಾಡಿಸಿರ್ತಾರೆ. ಹಂಗಾಗಿ ಸ್ಟೇಟಸ್ ಎಲ್ಲ ಗೊತ್ತಾಗ್ತದೆ ಆನ್ಲೈನಲ್ಲಿ. ನಾನು ಕೂಡ ಚೆಕ್ ಮಾಡ್ಬೇಕು ಅಂದ್ಕೊಂಡೆ. ನನಗೇನು ಬರೋಂಗಿಲ್ಲ ಇದು ಚೆಕ್ ಮಾಡೋಕೆ. ಆದರೂ ಒಂದು ಸಲ ನೋಡಿದ್ದೆ ನಮ್ಮ ಮನೆಯವ್ರದ್ದು, ಅಷ್ಟು ಅರ್ಧಂಬರ್ಧ ನೋಡಿದ್ದೆ. ಆದರೂ ತಿಳ್ಕೊಬೇಕು ಅನ್ನೋದೈತೆ. ಅವರು ಫಾಸ್ಟ್ ಮಾಡ್ತಾರೆ ಕೆಲಸ. ನನಗೆ ಅಷ್ಟು ಪರ್ಫೆಕ್ಟ್ ಇಲ್ಲ, ಅವರಷ್ಟು ಪರ್ಫೆಕ್ಟ್ ಇಲ್ಲ, ನನಗೆ ಬರೋದಿಲ್ಲ. ನೋಡಿದೆ, ಅದೇನೋ ನನಗೆ ಗೊತ್ತಾಗಲಿಲ್ಲ. ಇಲ್ಲ ರೀ ಆಮೇಲೆ ಬರ್ರಿ ಸ್ವಲ್ಪ ಲೇಟ್ ಮಾಡಿ, ನನಗೆ ಗೊತ್ತಾಗಿಲ್ಲ ಅಂತ ಹೇಳಿ ಕಳಿಸ್ದೆ ಅವ್ರಿಗೆ. ಆಮೇಲೆ ನೈಟ್ ಏನೋ ಅರ್ಧ ಕೆಲ್ಸಕ್ಕೆ ಬಿಟ್ಟಿದ್ನಲ್ಲ ತುಪ್ಪ ಮಾಡೋದು, ಇದೆಲ್ಲ ತೆಗ್ದಿದ್ದೆ. ಒಂದು ಅರ್ಧ ಚೆನ್ನಾಗಿ ಬಂದಿತ್ತು ಬೆಣ್ಣೆ, ಅದು ಇನ್ನೊಂದು ಸ್ವಲ್ಪ ಅದು ಯಾಕೋ ನೀರಾಗ್ಬಿಟ್ಟು, ಹಾಗಾಗಿ ಫ್ರಿಜ್ಜಲ್ಲೇ ಎತ್ತಿಟ್ಟಿದ್ದೆ. ಯಾಕಂದರೆ ಕೋಲ್ಡಿಗೆ ಗಟ್ಟಿ ಆಗಲಿ ಅಂತ. ಆಗಿತ್ತು, ಆಲ್ಮೋಸ್ಟ್ ಆಗಿತ್ತು. ಈ ಥರ ಬಂತು. ತೆಗೆದು ಕ್ಲೀನಾಗಿ ಒಂದು 4-5 ಸಲ ಉಪ್ಪು ಹಾಕಿ ತೊಳಿಬೇಕು. ನೀವು ಎಷ್ಟೇ ದಿನ ಕೆನೆನ ತೆಗೆದೇ ಇಡ್ರಿ, ಒಂದು 2 ಸಲ ಉಪ್ಪು ಹಾಕಿ 4-5 ಸಲ ಚೆನ್ನಾಗಿರೋ ನೀರು ಹಾಕಿ ತೊಳೆಯೋದ್ರಿಂದ ತುಪ್ಪ ಚೆನ್ನಾಗಿ ಆಗ್ತದೆ. ಹಂಗೆ
ಏನಾದರೂ ಸ್ಮೆಲ್ ಇದ್ದರೂ ಕೂಡ ಹೋಗ್ತದೆ ನೋಡಿರಿ. ನಾನು ಹಿಂಗೆ ಮಾಡೋದು. ನನಗೂ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಮತ್ತು ಯಾರೆಲ್ಲ ಎಮ್ಮೆ ಈ ಥರ ಕಟ್ಟಿರ್ತಾರಲ್ಲ ಅವ್ರು ಹೇಳಿದ್ದನ್ನು ನಾನು ಕೇಳಿ ಟ್ರೈ ಮಾಡತ್ತೀನಿ. ನಮ್ಮ ಮನ್ಯಾಗ ಅದರಲ್ಲಿ ಬೆಣ್ಣೆ ಅಂತೂ ರೆಡಿ ಆಯಿತು. ಕಾಸ ಹಾಕ್ತೀನಿ ನೋಡ್ರಿ. ಇದರಲ್ಲಿ ಕಾಸಾಗ ನೀವೇನು ನಾವು ಲಾಸ್ಟಿಗೆ ವೀಳ್ಯದೆಲೆ ಹಾಕ್ತಾರೆ, ಆದರೆ ನಾನಿಲ್ಲಿ ಹಂಗೆ ಇಟ್ಟಿನಿ ನೋಡ್ರಿ. ಸಣ್ಣ ಉರಿಲಿ ಇಡಬೇಕು, ಯಾಕಂದರೆ ಜಾಸ್ತಿ ಉರಿ ಆದರೆ ಉಕ್ಕು ಬಂದುಬಿಡ್ತದ, ಹಾಗೆ ಚೆಲ್ಬಿಡ್ತದ. ಸಣ್ಣ ಉರಿಲೇ ಗ್ಯಾಸಿಗೆ ಅಂದರೆ ಸ್ವಲ್ಪ ಜಲ್ದಿನೇ ಆಗ್ತದೆ. ಒಂದು 20 ನಿಮಿಷ ಆಗ್ಬೋದು. ಸಣ್ಣ ಉರಿಲೇ ಇದ್ದರೆ ಚೆನ್ನಾಗಿ ಇದಾಗ್ತದೆ, ಘಮನೂ ಬರ್ತದೆ ತುಪ್ಪ. ಅಷ್ಟೊತ್ತಿಗೆ ನಂದು ಮೀಶೋ ಪಾರ್ಸಲ್ ಬಂತು ನೋಡ್ರಿ. ನೋಡ್ತಾ ಇರ್ಬೋದು. ಏನಪ್ಪ ಅಂದರೆ ಇದ್ರ ರಿವ್ಯೂ ಕೊಡ್ತೀನಿ ಏನಂತ. ಸುಮಾರು 12:30 ಆಗಿರಬೇಕು. ಸ್ಕೂಲ್ ಮಕ್ಕಳು ಬರೋ ಟೈಮ್ ಆಯಿತು. ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಕೋಬೇಕು, ಇಲ್ಲಾಂದರೆ ಮತ್ತೆ ಚಾಲು ಆಗಿಬಿಡ್ತದೆ. ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ. ಮೀಶೋ ಪಾರ್ಸಲ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡ್ರಿ. ಎಷ್ಟು ಚೆನ್ನಾಗಿ ಇರ್ತದೆ. ಇದರಲ್ಲಿ ಒಂದು ಜಿಪ್ ಲಾಕ್ ಕೊಟ್ಟಾರೆ. ನಾನು ಆಮೇಲೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಯಾಕಂದರೆ ಈ ವಿಡಿಯೋ ಇಲ್ಲಿಗೆ ಅಪ್ಲೋಡ್ ಮಾಡತ್ತೀನದ. ಹಂಗಾಗಿ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಕಡ್ಡಿ ತೊಗೊಂಡಿದ್ದೆ. ನಾನು ಒಗ್ಗರಣೆ ಹಾಕೋಕ್ಕೆ ಬೇಳೆ ಒಗ್ಗರಣೆ ಕೊಡಬೇಕಾಗಿತ್ತಲ್ಲ, ಕಡ್ಡಿ ಇದ್ವಲ್ಲ ಅದನ್ನೇ ಯಾಕೆ ವೇಸ್ಟ್ ಮಾಡೋದಂತ ಕರಿಬೇವಿನ ಎಲೆ, ಕಡ್ಡಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸೊಂಪು ಅಂತಾರಲ್ಲ, ಸೊಂಪು ಮತ್ತು ಸ್ವಲ್ಪ ಮೆಂತ್ಯನ ಹಾಕ್ತಾಯಿದ್ದೀನಿ ನೋಡಿರಿ. ಹಾಗೆ ನಾನು ಬ್ಯಾಳೆ ಒಗ್ಗರಣೆ ಕೂಡ ಕೊಡ್ತಾಯಿದ್ದೀನಿ. ಶಾವಿ ಪಲ್ಯ ಹಾಕಿದ ಬೇಳೆ ಸಾರಿದು. ಅದೇನು ತೋರಿಸಿಲ್ಲ ನಾನು, ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಯಾಕೋ ಗೊತ್ತಿಲ್ಲ ತುಂಬಾ ಕಡಿಮೆ ಅದ. ವೀಡಿಯೋಸ್ ಏನು ಭಾಳ ಇಲ್ಲ, ಆದರೆ ಸ್ಟೋರೇಜ್ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ನೋಡ್ತಾ ಇರ್ಬೋದು. ಶಾವಿ ಪಲ್ಯ ಇಟ್ಟು ಬ್ಯಾಳೆ ಸಾರಿದು ಗಟ್ಟಿಗೆ ಮಾಡಿದ್ದೀನಿ. ನನಗೆ ಇಷ್ಟ ಆಗಲ್ಲ ಈ ಥರ ಗಟ್ಟಿ ಇದ್ದರೆ, ಆದರೂ ಚೆನ್ನಾಗಿ ನೋಡೋಣ ಅಂತ ಇವತ್ತು ಈ ಥರ ಗಟ್ಟಿ ಮಾಡಿದ್ದೀನಿ. ನೀರಾಗಿದ್ರೇ ನನಗೆ ಸಾಂಬಾರು ಇಷ್ಟ ಆಗೋದು. ನಮ್ಮ ಮನೆಯವರಿಗೆ ಹೆಂಗಿದ್ರು ಗಟ್ಟಿ ಇರ್ಬೋದು, ತೆಳ್ಳಗಿದ್ರು ಹೆಂಗಿದ್ರು ಊಟ ಮಾಡ್ತಾರೆ ಅವರು. ಶಾವಿ ಪಲ್ಯ ಅಂದರೆ ಕೆಸುವಿನ ಪಲ್ಯ. ಇದು ಕಿಡ್ನಿ ಸ್ಟೋನ್ ಇರೋರಿಗೆ ತುಂಬಾ ಒಳ್ಳೆಯದಂತ ನೋಡ್ರಿ. ಕಿಡ್ನಿ ಸ್ಟೋನ್ ಕರಗ್ತಾವಂತಾರ. ಅದಾದಮೇಲೆ ನಾನು ತುಪ್ಪ ಕಾಸಕ್ಕಿಟ್ಟಿದ್ದೆಲ್ಲ ಚೆನ್ನಾಗಿ ಈ ಥರ ಇದು ಬರತ್ತಿತ್ತು ನೋಡ್ರಿ. ಈಗಂತೂ ತುಪ್ಪ ರೆಡಿ ಆಗ್ಯದ. ನಾನು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ತುಪ್ಪ ಹೆಂಗಾಗ್ಯದಂತ. ಅದಾದಮೇಲೆ ನನಗಂತೂ ತುಂಬಾ ಹಸಿವಾಗಿತ್ತು ನೋಡ್ರಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಹಾಕ್ಕೊಂಡಿದ್ದೀನಿ ರೈಸ್ ಮತ್ತು ಬ್ಯಾಳೆ ಸಾರು, ಶೇಂಗಾ ಪುಡಿ ಮತ್ತು ಗೋಬಿ ಪಲ್ಯ. ನಮ್ಮ ಅತ್ತೆ ಅವ್ರು ಮಾಡಿ ಕಳಿಸಿದ್ರು ಗೋಬಿ ಪಲ್ಯ ಮತ್ತು ಸ್ವಲ್ಪ ಹುಂಚಿ ಖಾರ ಏನಂದರೆ ಉತ್ತರ ಕರ್ನಾಟಕದವರಿಗೆ ಎಲ್ಲರಿಗೂ ಗೊತ್ತೇ ಇರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.